ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಆರೋಗ್ಯಕರ ಮತ್ತು ಟೇಸ್ಟಿ ಈರುಳ್ಳಿ ಸೊಪ್ಪು ಸಾರು ಮಾಡುವುದನ್ನು ಕಲಿಯೋಣ. ಈ ಸಾರು ಹಿತಕರ, ಸುಲಭ ಮತ್ತು ಬೆಚ್ಚಗಿನ ಆಹಾರದ ಜೊತೆ ಸೂಪರ್ ಸೆಟ್ ಆಗುತ್ತದೆ. ಬನ್ನಿ ಫ್ರೆಂಡ್ಸ್, ಈರುಳ್ಳಿ ಸೊಪ್ಪಿನ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಲು ತೆಗೆದುಕೊಂಡಿದ್ದೀನಿ. ಅದರಲ್ಲಿರುವ ಈರುಳ್ಳಿಯನ್ನು ಕೂಡ ನಾನು ಈ ಸಾಂಬಾರಿಗೆ ಬಳಸ್ತಿದ್ದೀನಿ. ಕೆಲವರು ಅದರಲ್ಲಿರುವ ಈರುಳ್ಳಿಯನ್ನು ಬಳಸ್ಬೋದು, ಕೆಲವರು ಬಳಸದೇನೂ ಇರ್ಬೋದು. ಆದರೆ ನಾನು ಇಲ್ಲಿ ಈ ಈರುಳ್ಳಿಯನ್ನು ಕೂಡ ಸಾಂಬಾರಿಗೆ ಬಳಸ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಕೊನೆ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಬೇರೆ ಬೇರೆ ವಿಡಿಯೋಸ್ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಈ ಸಾಂಬಾರಿಗೆ ಮಸೂರ್ ದಾಲನ್ನು ತೆಗೆದುಕೊಂಡಿದ್ದೀನಿ. ಯಾವ ದಾಲ್ ಕೂಡ ಆಗುತ್ತೆ ತೆಗೆದುಕೊಂಡ್ರೆ. ಈ ಮಸೂರ್ ದಾಲನ್ನು 1-2-3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಬೇಕು. ಈಗ ಟೊಮೆಟೊ ಫಸ್ಟಿಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಒಂದು ತೆಗೆದುಕೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಆಲ್ರೆಡಿ ಹಾಕಿದ್ದೇನೆ. ಸೊ ಒಂದು ಈರುಳ್ಳಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಆಮೇಲೆ 3 ಆಲೂಗಡ್ಡೆ ತೆಗೊಳ್ತಾ ಇದ್ದೀನಿ. 3 ಆಲೂಗಡ್ಡೆಯ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಮಸೂರ್ ದಾಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡಬೇಕು. ಸ್ವಲ್ಪ ಉಪ್ಪು ತೆಗೆದುಕೊಂಡಿದ್ದೀನಿ, ಯಾಕಂದರೆ ನಾವು ಸೊಪ್ಪನ್ನು ಫ್ರೈ ಮಾಡುವಾಗ ಅದಕ್ಕೆ ಉಪ್ಪು ಹಾಕ್ತೇವೆ. ಅದಕ್ಕಾಗಿ ಈ ಮಸೂರ್ ದಾಲಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಅರಶಿನ ಹಾಕಬೇಕು ಅದಕ್ಕೆ. ಈಗ ಸ್ಟವ್ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕು. ಒಂದು 3-4 ವಿಸಿಲ್ ಬರಿಸಬೇಕು. ಈಗ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಸ್ಟವ್ನಲ್ಲಿ. ಆಚೆ ಕಡೆಯಿಂದ ಕುಕ್ಕರಲ್ಲಿ ಮಸೂರ್ ದಾಲ್ ಬೇಯ್ತಾ ಇದೆ. ಎಣ್ಣೆ ಹಾಕಬೇಕು. ಸನ್ಫ್ಲವರ್ ಆಯಿಲ್ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ನಾವು ಅದಕ್ಕೆ ಸಾಸಿವೆ ಹಾಕಬೇಕು. ಎಣ್ಣೆ ಬಿಸಿ ಆಗಲಿಕ್ಕೆ ಸ್ವಲ್ಪ ಹೊತ್ತು ತೆಗೊಳ್ತದೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಹಿಂಗು ತಗೊಳ್ತಾ ಇದ್ದೀನಿ, ಹಿಂಗೆ ಹಾಕ್ತಾ ಇದ್ದೀನಿ ಅದಕ್ಕೆ. ಆಮೇಲೆ ಈರುಳ್ಳಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪನ್ನು ಬಾಡಿಸಬೇಕು.
ಈರುಳ್ಳಿ ಸೊಪ್ಪು ಮಗುಚಬೇಕು. ಅದು ಬಾಡಿದ ನಂತರ ಸ್ವಲ್ಪ ಉಪ್ಪು, ಖಾರದ ಹುಡಿ ಎಲ್ಲ ಹಾಕಬೇಕು. ನಾನು ಇಲ್ಲಿ ಅಡುಗೆ ಭಟ್ಟರ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಉಪ್ಪು ಮಸೂರ್ ದಾಲಿಗೆ ಹಾಕಿದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಮಸೂರ್ ದಾಲ್ ಇದರ ಜೊತೆ ಆ್ಯಡ್ ಮಾಡಿದ ಮೇಲೆ ಉಪ್ಪು ಸರಿ ಇದೆಯಾ ನೋಡಿ, ಬೇಕಿದ್ದರೆ ಅಡಿಷ್ನಲ್ ಆಗಿ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಅಡುಗೆ ಭಟ್ಟರ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು, ನೀರು ಹಾಕಲಿಕ್ಕಿಲ್ಲ. ಅದಕ್ಕೆ ಹುಳಿ ನೀರನ್ನು ಹಾಕಬೇಕು. ನಾನು ಹುಳಿ ನೆನೆಸಿಟ್ಟಿದ್ದೆ, ಅದರ ನೀರನ್ನು ಆ್ಯಡ್ ಮಾಡಬೇಕು. ಕೊನೆಗೆ ಬೆಲ್ಲ ಕೂಡ ಹಾಕಲಿಕ್ಕಿದೆ. ಆದ್ದರಿಂದ ಹುಳಿ ಸಿಹಿ ಎಲ್ಲ ಸೇರಿ ತುಂಬ ಟೇಸ್ಟ್ ಬರುತ್ತೆ. ಈಗ ನಾನು ಕುಕ್ಕರಲ್ಲಿರುವ ಬೇಯ್ದ ಮಸೂರ್ ದಾಲ್, ಆಲೂಗಡ್ಡೆ ಆ್ಯಡ್ ಮಾಡಿದೆ. ಈಗ ನೋಡಬೇಕು ಟೇಸ್ಟ್ ಹೇಗಿದೆ, ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೋಡಿ, ಆಮೇಲೆ ಬೇಕಿದ್ರೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಬೋದು. ಕೊನೆಗೆ ನಾನು ಹೇಳಿದ ಹಾಗೆ ಮೊದಲೇ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಬೆಲ್ಲ ಇಷ್ಟ ಇದ್ದವರು ಆ್ಯಡ್ ಮಾಡಿ, ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಕೊನೆಗೆ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರು ತುಂಬ ಟೇಸ್ಟ್ ಬಂದಿದೆ. ಮತ್ತು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ. ಕುದಿ ಬರ್ತಾ ಇದೆ. ಕುದಿ ಬರ್ತಾ ಇದೆ. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.